ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಕುಲಕರ್ಣಿ ಕೊಲೆಗಾರ ಇಂದು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಲಿದೆ ಜನಪ್ರತಿನಿಧಿಗಳ ಕೋರ್ಟ್. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಕುಲಕರ್ಣಿ ಕೊಲೆಗಾರ ಇಂದು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಲಿದೆ ಜನಪ್ರತಿನಿಧಿಗಳ ಕೋರ್ಟ್. ಶಾಸಕ ವಿನಯ್ ಕುಲಕರ್ಣಿ ಸೇರಿ 17 ಜನರ ವಿರುದ್ಧವಾಗಿ ಆರೋಪಗಳು ಕೇಳಿಬಂದಿತ್ತು. ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಈ ಒಂದು ಆದೇಶವನ್ನ ಪ್ರಕಟ ಮಾಡಲಾಗಿದೆ. 2016 ಜೂನ್ 15ರಂದು ಯೋಗೇಶ್ ಗೌಡ ಕೊಲೆ ನಡೆದಿತ್ತು. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಕುಲಕರ್ಣಿ ಕೊಲೆಗಾರ ಅನ್ನೋದು ಸಾಬೀತಾಗಿದೆ. ಇವತ್ತು ಶಿಕ್ಷೆಯ ಪ್ರಮಾಣವನ್ನ ಜನಪ್ರತಿನಿಧಿಗಳ ಕೋರ್ಟ್ ಪ್ರಕಟ ಮಾಡಲಿದೆ. ಇನ್ನು ಬಿಜೆಪಿಗ ಯೋಗೇಶ್ ಗೌಡ ಅವರನ್ನ 2016 ಜೂನ್ 15ರಂದು ಧಾರವಾಡದಲ್ಲಿ ಕೊಲೆ ಮಾಡಲಾಗಿತ್ತು. ಇನ್ನು ತೀವ್ರ ರಾಜಕೀಯ ವೈಷಮ್ಯದಿಂದ ಯೋಗೇಶ್ ಕೊಲೆ ಆಗಿದೆ ಎಂಬ ಬಲವಾದ ಆರೋಪ ಕೂಡ ಕೇಳಬಂದಿತ್ತು. ಇನ್ನು ಧಾರವಾಡ ಪೊಲೀಸರಿಂದ 6 ಮಂದಿ ವಿರುದ್ಧ ಕೋರ್ಟ್ನಲ್ಲಿ ದೋಷಾರೋಪ ಪಟ್ಟಿ ಕೂಡ ಸಲ್ಲಿಕೆ ಆಗಿತ್ತು. ಇನ್ನು ವಿನಯ್ ಕುಲಕರ್ಣಿ ತಪ್ಪಿತಸ್ಥ ಹಿನ್ನೆಲೆ ಶಾಸಕ ಸ್ಥಾನಕ್ಕೆ ಕುತ್ತು. ಜನಪ್ರತಿನಿಧಿ ಕಾಯ್ದೆ ಸೆಕ್ಷನ್ 8(3) ಅಡಿ ಈ ಒಂದು ಕಾಯ್ದೆ ಅನ್ವಯ ಶಾಸಕತ್ವವನ್ನು ರದ್ದು ಮಾಡಲಾಗಿದೆ. 2 ವರ್ಷಕ್ಕೂ ಹೆಚ್ಚಿನ ಪ್ರಮಾಣದ ಶಿಕ್ಷೆಯಾದ್ರೆ ಶಾಸಕತ್ವ ರದ್ದು ಮಾಡಲಾಗುತ್ತೆ. ಮುಂದಿನ 6 ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧೆಗೂ ಕೂಡ ತಡೆಯನ್ನ ಒಡ್ಡಲಾಗುತ್ತೆ. ಹೈಕೋರ್ಟ್ನಲ್ಲಿ ಶಿಕ್ಷೆಗೆ ತಡೆ ಸಿಗದಿದ್ರೆ ಕುಲಕರ್ಣಿ ಭವಿಷ್ಯ ಅತಂತ್ರ ಆಗುತ್ತೆ. ವಿನಯ್ ಕುಲಕರ್ಣಿಗೆ ಈಗ ಶಾಸಕ ಸ್ಥಾನ ಕಳೆದುಕೊಳ್ಳುವ ಭಯ ಇದೆ. ಇನ್ನು ಜನಪ್ರತಿನಿಧಿ ಕಾಯ್ದೆ ಸೆಕ್ಷನ್ 8 ಅಡಿ ಶಾಸಕರ ಅನರ್ಹತೆಯನ್ನ ಮಾಡಲಾಗುತ್ತೆ. ಯಾವ ರೀತಿ ಅಂತಂದ್ರೆ 2 ವರ್ಷಕ್ಕೂ ಹೆಚ್ಚಿನ ಪ್ರಮಾಣದ ಏನಾದ್ರೂ ಶಿಕ್ಷೆ ಏನಾದ್ರೂ ಪ್ರಕಟ ಆದ್ರೆ ಆಗ ಶಾಸಕತ್ವದಿಂದ ಅವರನ್ನ ರದ್ದು ಮಾಡಲಾಗುತ್ತೆ. ಇನ್ನು ಲಿಲಿ ಥಾಮಸ್ ತೀರ್ಪಿನ ಅನ್ವಯ ಈಗ ಸದಸ್ಯತ್ವಕ್ಕೆ ಗಂಡಾಂತರ ಎದುರಾಗುತ್ತಾ ಎಂಬ ಪ್ರಶ್ನೆ ಕೂಡ ಇದೆ. ಜೊತೆಗೆ ಈಗ ಮುಂದಿನ 6 ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೈಕೋರ್ಟ್ನಲ್ಲಿ ಶಿಕ್ಷೆಗೆ ತಡೆ ಸಿಗದಿದ್ರೆ ಕುಲಕರ್ಣಿ ಭವಿಷ್ಯ ಅತಂತ್ರ ಆಗುತ್ತೆ. ಇನ್ನು ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಜೊತೆಗೆ 15 ಆರೋಪಿಗಳು A2 ಆಗಿ ವಿಕ್ರಮು, ಜೊತೆಗೆ A3 ಕೀರ್ತಿಕುಮಾರ್, A4 ಸಂದೀಪ್, A5 ವಿನಾಯಕ್, A6 ಮಹಾಬಲೇಶ್ವರ, ಜೊತೆಗೆ A7 ಸಂತೋಷ್, A8 ದಿನೇಶ್, A9 ಅಶ್ವಥ್, A10 ಸುನೀಲ್, A11 ಆಗಿ ನಜೀರ್ ಅಹಮದ್ ಅವರಾಗಿರಬಹುದು. ಜೊತೆಗೆ ಮುಖ್ಯವಾಗಿ ಗಮನಿಸುವಂತಹ ವಿಚಾರ ಅಂತಂದ್ರೆ ಇಲ್ಲಿ 17 ಆರೋಪಿಗಳಿದ್ದಾರೆ. 17 ಮಂದಿ ಅಪರಾಧಿಗಳು ಅಂತ ಈಗ ಪ್ರೂವ್ ಆಗಿದೆ. ಇವತ್ತು ಶಿಕ್ಷೆಯ ಪ್ರಕಟ ಕೂಡ ಮಾಡಲಾಗುತ್ತೆ. ಇನ್ನು ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನ ಮೂಡಿಸಿದಂತಹ ಧಾರವಾಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಏನಿದ್ರು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಈಗ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ವಿನಯ್ ಕುಲಕರ್ಣಿ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಚನ್ನಕೇಶವ ಸೇರಿದಂತೆ 17 ಆರೋಪಿಗಳನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ದೋಷಿ ಅಂತ ಘೋಷಿಸಿ ಮಹತ್ವದ ತೀರ್ಪನ್ನ ಪ್ರಕಟ ಮಾಡಿದೆ. ಜೊತೆಗೆ ಶಿಕ್ಷೆಯ ಪ್ರಮಾಣವನ್ನ ಇವತ್ತು ಕಾಯ್ದಿರಿಸಿತ್ತು. ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧ ಸುಮಾರು 8 ವರ್ಷಗಳ ಕಾಲ ಸುದೀರ್ಘ ವಿಚಾರಣೆ ನಡೆಸಿದಂತಹ ನಗರದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ಸಂಜೆ ಅಂತಿಮ ತೀರ್ಪನ್ನ ಪ್ರಕಟ ಮಾಡಿತ್ತು. ಅಂದ್ರೆ ದೋಷಿಗಳು ಅನ್ನುವ ತೀರ್ಪನ್ನ ಪ್ರಕಟ ಮಾಡಿತ್ತು. ಆದ್ರೆ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಿರಲಿಲ್ಲ. ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಕೂಡ ಪ್ರಕಟ ಮಾಡುತ್ತೆ. ಇಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿದಂತಹ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು 15ನೇ ಆರೋಪಿ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ವಿಕ್ರಮ್ ಆಗಿರಬಹುದು, ಜೊತೆಗೆ ಕೀರ್ತಿಕುಮಾರ್, ಬಸವರಾಜ್ ಎಲ್ಲರೂ ಕೂಡ ತಪ್ಪಿತಸ್ಥರು ಅಂತ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.